ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು. ಎಸ್ ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನೀವು ಆಲ್ರೆಡಿ ನನ್ನ ತಮ್ಮನೆಲ್ಲ ನೋಡಿರ್ತೀರಾ. ಎಸ್, ನನ್ನ ಮಗಳ ಸ್ಕೂಲ್ ಬ್ಯಾಗ್ ಕಿಟ್ನಲ್ಲಿ ಏನಿದೆ ಅಂತ. ಸೊ ಈ ಒಂದು ಕಿಟ್ನಲ್ಲಿ ಏನಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ ಬುಕ್ಸ್ ಇರೋವಂಥ ಬ್ಯಾಗು. ಸೊ ಬಟ್ ಈ ಒಂದು ಕಿಟ್ಟಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಇದು ನನ್ನ ಮಗಳು ಮೊದಲನೇ ಸ್ಕೂಲ್ ಆಗಿರೋದ್ರಿಂದ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಸೊ ನಿಮಗೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬನ್ನಿ ನೋಡೋಣ, ತಡ ಮಾಡೋದು ಬೇಡ. ಬಟ್ ಅದಕ್ಕೂ ಮುಂಚೆ ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅದರ ಜೊತೆಗೆ ನೀವು ನನ್ನನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಅಪ್ ಮಾಡ್ಬೋದು. ಎಲ್ಲಾದ್ರದ್ದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ, ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಎಸ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಈ ಒಂದು ಕಿಟ್ ನಲ್ಲಿ ಬುಕ್ಸ್ ಅಂತ ಗೊತ್ತು, ಬಟ್ ಏನೆಲ್ಲ ಬುಕ್ಸ್ ಕೊಟ್ಟಿದ್ದಾರೆ, ಬೇರೆ ಇನ್ನೇನೆಲ್ಲ ಇದೆ ಅಂತ ನೋಡೋಣ. ಬನ್ನಿ ಮಗಳೇ, ನಿನ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಅಲ್ವಾ ಇದ್ರೊಳಗಡೆ ಏನಿದೆ ಅಂತ? ಇವಳಿಗೆ ಫಸ್ಟ್ ಸ್ಕೂಲ್ ಆಗಿರೋದ್ರಿಂದ ತುಂಬಾನೇ ಈಗರಾಗಿ ವೇಟ್ ಮಾಡ್ತಿದ್ಲು. ಸ್ಕೂಲ್ ಯಾವಾಗ ಓಪನ್ ಆಗುತ್ತೆ, ಸ್ಕೂಲ್ ಡ್ರೆಸ್ ಯಾವ ತರ ಇರುತ್ತೆ ಅಂತ ತುಂಬಾನೇ ಎಂಜಾಯ್ ಮಾಡಿದ್ಲು. ಇವಾಗ 1 ವೀಕು. ಸೊ 1 ವೀಕ್ ಆದ್ಮೇಲೆ ನಾನು 1 ವೀಕ್ ಇನ್ನ ಕಂಪ್ಲೀಟ್ ಆಗಿಲ್ಲ. ಇವತ್ತಿಗೆ ಅವಳಿಗೆ 4th ಡೇ ಸ್ಕೂಲ್ ಮುಗಿಸ್ಕೊಂಡು ಬಂದ್ಲು. ಬಟ್ ಆನ್ ದಿ ವೇ ಬರ್ತಾ ಅವಳ ಸ್ಕೂಲ್ ಬುಕ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದ್ವಿ. ಸಪ್ನಾ ಬುಕ್ ಹೌಸ್ಗೆ ಹೋಗಿದ್ವಿ. ಗಾಂಧಿನಗರಲ್ಲಿರೋ ಸಪ್ನಾ ಬುಕ್ ಹೌಸ್ ಇಂದಾನೆ ಡ್ಯಾಫಡಿಲ್ ಸ್ಕೂಲಿಗೆ ಬುಕ್ಸಸ್ ಎಲ್ಲ ಹೋಗೋದು. ಸೊ ಅದಕ್ಕೋಸ್ಕರ ನಾವು ಮುಂಚೆ ಸ್ಕೂಲಲ್ಲಿ ತಗೊಂಡಿಲ್ಲ ಅನ್ನೋದಕ್ಕೋಸ್ಕರ ಈ ಸತಿ ಅಲ್ಲೇ ಹೋಗ್ಬಿಟ್ಟು ಸಪ್ನಾ ಬುಕ್ ಹೌಸ್ ಶೋರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಕಲೆಕ್ಟ್ ಮಾಡ್ಕೊಂಡ್ವಿ. ಇವಳು ನರ್ಸರಿ ಇದು ಸ್ಕೂಲ್ ಬುಕ್ಸಸ್. ಬಟ್ ಇದು ಕಂಪ್ಲೀಟ್ ಆಗಿ ಕಿಟ್ ಆಗಿ ಕೊಡ್ತಾರೆ. ಸೊ ಈ ಒಂದು ಕಿಟ್ಟಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಎಸ್, ರೆಡಿ, 1 2 3 ಸ್ಟಾರ್ಟ್. ಸೊ ಫಸ್ಟ್ ಬಂದು ಮೊದಲನೇದಾಗಿ ಸಿಗೋದೆ ಸ್ಲೇಟು. ಸೊ ಸ್ಲೇಟ್ ಕೊಟ್ಟಿದ್ದಾರೆ, ಬಟ್ ಇದು ಆರ್ಡಿನರಿ ಸ್ಲೇಟ್ ಅಲ್ಲ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಕಾಣಿಸ್ತಿದ್ಯೋ ಏನೋ ಗೊತ್ತಿಲ್ಲ ನನಗೆ. ಸೊ ಇದೆಲ್ಲ ಲೈನ್ಸ್ ಇದೆ, ರೆಡ್ ಮತ್ತೆ ಬ್ಲೂ ಲೈನ್ಸ್, 4 ಲೈನ್ಸ್ ತರ ಮಾಡಿದ್ದಾರೆ. ಸೊ ದಟ್ ABCD ಎಲ್ಲ ಬರೆಯೋದಕ್ಕೆ ಈಸಿ ಆಗಲಿ ಅಂತ. ಅಂಡ್ ಈ ಕಡೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಬಾಕ್ಸಸ್ ತರ ಇದೆ. ಸೊ 1 2 3 ಎಲ್ಲ ನಂಬರಿಂಗ್ ಬರೆಯೋದಕ್ಕೆ ಈಸಿ ಆಗಲಿ ಅಂತ ಈ ತರ ಒಂದು ಸ್ಲೇಟ್ ನ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ವಿಚ್ ಇಸ್ ವೆರಿ ಡಿಫ್ರೆಂಟ್. ಅಂಡ್ ಇಲ್ಲಿ ನೇಮ್ ಕೂಡ ಬರೀಬಹುದು, ನೇಮ್, ಕ್ಲಾಸ್ ಅಂಡ್ ನಂಬರ್, ರೋಲ್ ನಂಬರ್ಸ್ ಆ ಥರ ಇರುತ್ತಲ್ಲ. ಸೊ ಆ ಥರ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ನೈಸ್. ಚೆನ್ನಾಗಿದೆ, ಇನೋವೇಟಿವ್. ಯೋಚನೆ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ, ನೈಸ್. ಆ್ಯಂಡ್ ನೆಕ್ಸ್ಟ್ ಬಂದು ಫೈಲ್ಸ್ ಕೊಟ್ಟಿದ್ದಾರೆ. ಒಂದೇ ಫೈಲು. ಸೊ ಫೈಲ್ ಕೊಟ್ಟಿದ್ದಾರೆ. ಸೊ ದಟ್ ಇವಳು ಏನಾದರೂ ಆಕ್ಟಿವಿಟೀಸ್ ಎಲ್ಲ ಮಾಡಿದ್ರೆ, ಕ್ರಾಫ್ಟ್ಸ್ ಎಲ್ಲ ಮಾಡಿದ್ರೆ, ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ರೆ ಅದನ್ನ ಪ್ರತಿಯೊಂದನ್ನು ಫೈಲ್ ಮಾಡಿರ್ತಾರೆ ಇಲ್ಲಿ. ಸೊ ಒಂದು ಮೆಮೊರೀಸ್ನ ಚೆರಿಷ್ ಮಾಡೋದಕ್ಕೆ ಪ್ರತಿಯೊಂದು ಈ ವರ್ಷನ ಹೋಗ್ತಾ ನಾನು ಚಿಕ್ಕವಳಾಗಿದ್ದಾಗ ಈ ಥರ ಎಲ್ಲ ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದೆ ಅಂತೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ಒಂದು ಫೈಲ್ನ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ವಿಚ್ ಇಸ್ ವೆರಿ ಕ್ಯೂಟ್ ಬ್ಯಾಗ್ನ ಕೊಟ್ಟಿದ್ದಾರೆ. ಸೊ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ ಇದರಲ್ಲಿ ಏನಿದೆ ಅಂತ. ಆ್ಯಂಡ್ ನೋಡೋಣ, ಬನ್ನಿ ಓಪನ್ ಮಾಡೋಣ. ಒಂದು ಸ್ಮಾಲ್ ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದರಲ್ಲಿ ತುಂಬ ಐಟಮ್ಸ್ ಇದೆ ಈ ಬ್ಯಾಗಲ್ಲಿ. ಇದರಲ್ಲಿ ಬಂದು ಫಸ್ಟು ಕ್ಲೇ ಅಂತ ಅನ್ಸುತ್ತೆ. ಎಸ್, ಮೌಲ್ಡಿಂಗ್ ಡಫ್ಸ್. ಓಕೆ, ಸೊ ಇದನ್ನೆಲ್ಲ ಕೊಟ್ಟಿದ್ದಾರೆ. ಕಲರ್ಸ್ ಇದೆ, ಎಷ್ಟೊಂದು ಕಲರ್ಸ್ ಇದೆ ಅನ್ಸುತ್ತೆ. 1 2 3 4 ಟೋಟಲಿ 8 ಕಲರ್ಸ್ ಕ್ಲೇನ್ ಇದೆ. ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಕ್ರಾಫ್ಟ್ಸ್ ಎಲ್ಲ ಮಾಡೋದಿಕ್ಕೆ ಸಿಸರ್ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಕಲರ್ ಶೀಟ್ಸ್ ಕ್ರಾಫ್ಟ್ಸ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಕ್ರೇಯಾನ್ಸ್ ಕೊಟ್ಟಿದ್ದಾರೆ. ಸೊ ನೈಸ್ ಎಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಫೆವಿಕಾಲ್, ಎರೇಸರ್ ಆ್ಯಂಡ್ ಜೊತೆಗೆ ಪೆನ್ಸಿಲ್ 5 ಪೆನ್ಸಿಲ್ಸ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಒಂದು ಪುಟ್ಟ ಬ್ಯಾಗಲ್ಲಿ ಇತ್ತು. ಆ್ಯಂಡ್ ಜೊತೆಗೆ 2 ಎರೇಸರ್ ಕೊಟ್ಟಿದ್ದಾರೆ. 2 ಎರೇಸರ್ ಕೊಟ್ಟಿದ್ದಾರೆ. ಈ ಪುಟ್ಟ ಬ್ಯಾಗಲ್ಲಿ ಇಷ್ಟೆಲ್ಲ ಐಟಮ್ಸ್ ಇತ್ತು, ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಒಂದು ಕಿಟ್ ಕೊಟ್ಟಿದ್ದಾರೆ. ಈ ಕಿಟ್ಟಲ್ಲಿ ಏನಿದೆಯೋ ಗೊತ್ತಿಲ್ಲ, ತುಂಬ ಭಾರ ಇದೆ ಈ ಕಿಟ್ಟಲ್ಲಿ. ಸೊ ಇದ್ರ ಮೇಲೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಈ ಬಾಕ್ಸ್ ಮೇಲೆ ಲರ್ನ್ ಇನ್ ಲೀಪ್ಸ್ ಅಂತ ಬರ್ದಿದ್ದಾರೆ. ಸೊ ಬನ್ನಿ ನೋಡೋಣ ಏನಿದೆ ಅಂತ ಈ ಒಂದು ಬಾಕ್ಸಲ್ಲಿ.
ಫೈನಲಿ ಈ ಬಾಕ್ಸ್ ಓಪನ್ ಆಯ್ತು. ಈ ಬಾಕ್ಸ್ ಅಲ್ಲಿ ಏನೆಲ್ಲ ಬುಕ್ಸಸ್ ಇದೆ ನೋಡೋಣ ಬನ್ನಿ. ಫಸ್ಟ್ ಬಂದ್ಬಿಟ್ಟು ಜಂಬೂ ಫ್ಲಾಶ್ ಕಾರ್ಡ್ಸ್ ಅಂತೆ. ಜಂಬೂ ಫ್ಲಾಶ್ ಕಾರ್ಡ್ಸ್, ಓಕೆ, ಸಮಥಿಂಗ್ ಇದರಲ್ಲಿ ಕಾರ್ಡ್ಸ್ ಎಲ್ಲ ಇದೆ. ಐ ಥಿಂಕ್ ನಾನು ಇವಾಗ ಓಪನ್ ಮಾಡಬಾರ್ದು ಅಂತ ಅನ್ಸುತ್ತೆ. ಓಕೆ ಓಕೆ, ಇದರಲ್ಲಿ A ಫಾರ್ ಆ್ಯಪಲ್, B ಫಾರ್ ಬಾಲ್ ಅಂತೆಲ್ಲ ಇರುತ್ತಲ್ಲ, ಸೊ ಅದು ಇದು. ಸೊ ಆ ಥರ ಕಾರ್ಡ್ಸ್ ಟೈಪಲ್ಲಿ ಇರುತ್ತೆ. ಸೊ ಕಲಿಯೋದಕ್ಕೆ ಮಕ್ಳಿಗೆ ಈಸಿ ಆಗಿರುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿರುತ್ತೆ. ಸೊ ಇದು ಇವಾಗ ಸದ್ಯಕ್ಕೆ ಪ್ಯಾಕ್ ಆಗಿದೆ. ಸ್ಕ್ರ್ಯಾಪ್ ಬುಕ್ ಇದಂತೂ ಏಜ್ ಲಿಮಿಟ್ಸೇ ಇಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ತಾರೆ. ಇವಾಗ ಕಾಲೇಜ್ ಸ್ಟೂಡೆಂಟ್ಸ್ಗಳು ಕೂಡ ಯೂಸ್ ಮಾಡ್ತಾ ಇರ್ತಾರೆ, ಫ್ರೆಂಡ್ಸ್ಗೆ ಅದು ಇದು ಗಿಫ್ಟ್ ಮಾಡಬೇಕು ಅಂತ. ಸೊ ಇವ್ರೇನಾದರೂ ಆಕ್ಟಿವಿಟೀಸ್ ಮಾಡಿದ್ರೆ ಮೇ ಬಿ ಅದನ್ನು ಸ್ಟಿಕ್ ಮಾಡಿಬಿಟ್ಟು ಬರೆಯೋದಕ್ಕೆಲ್ಲ ಏನೋ ಅನಿಸುತ್ತೆ. ಸ್ಕ್ರ್ಯಾಪ್ ಬುಕ್ ಯೂಸ್ ಕೊಟ್ಟಿದ್ದಾರೆ. ಜನರಲ್ ಅವೇರ್ನೆಸ್ ಬುಕ್ ಕೂಡ ಕೊಟ್ಟಿದ್ದಾರೆ. ಇದು ಮಕ್ಕಳಿಗೆ ಎಷ್ಟೊಂದು ಅವೇರ್ನೆಸ್ ಗೊತ್ತಿರಲ್ಲ, ಏನಾದರೂ ಒಂದು ಥಿಂಗ್ಸ್ ಯೂಸ್ ಮಾಡೋದ್ರಲ್ಲೂ ಏನಕ್ಕೆ ಅದನ್ನು ಯೂಸ್ ಮಾಡ್ತಾ ಇದೀವಿ ಅಂತ ಗೊತ್ತಿರಲ್ಲ. ಸೊ ಆ ಥರ ಎಲ್ಲ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಜನರಲ್ ಅವೇರ್ನೆಸ್ ಅಂತ ಒಂದು ಬುಕ್ನ ಅವರು ಕ್ರಿಯೇಟ್ ಮಾಡಿ ಅದನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಪ್ರಿಪ್ರೇಟ್ರಿ ಇವಾಗ ಇವಳು ನರ್ಸರಿ ಕಿಡ್ ಆಗಿರೋದ್ರಿಂದ ಸೊ ದೀಸ್ ಆರ್ ಆಲ್ ಬೆಸ್ಟ್ ಬುಕ್ಸ್ ಅಂತಲೇ ಹೇಳ್ಬೋದು ಅವರಿಗೆ. ಇಂಗ್ಲಿಷ್ ಬುಕ್ಸ್ ಇದೆ ಇದರಲ್ಲಿ. ಓಕೆ, ಮ್ಯಾಚ್ ದಿ ಫಾಲೋಯಿಂಗ್ ಥರ ಇರ್ಬೋದು, ಆ್ಯಂಡ್ A ಫಾರ್ ಆ್ಯಪಲ್ನ ಟ್ರೇಸ್ ಮಾಡೋ ಥರ ಆಗಿರ್ಬೋದು. ಇದ್ರ ಮೇಲೆ ಡಾಟ್ಸ್ ಮೇಲೆ ಟ್ರೇಸ್ ಮಾಡೋ ಥರ ಈ ಥರ ಬುಕ್ಸ್ ಎಲ್ಲ ಇದೆ. ಸೊ ನೈಸ್. ಆ್ಯಂಡ್ ಜೊತೆಗೆ ಕಲರಿಂಗ್ ಕೂಡ ಮಾಡ್ಬೋದು, ಮಕ್ಕಳಿಗೆ ಇಷ್ಟ ಆದರೆ ಕಲರ್ ಕೂಡ ಮಾಡ್ಬೋದು. ಸೊ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಮಕ್ಕಳಿಗೆ ಅಂತ ಈ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ತುಂಬ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಕಲರಿಂಗ್ ಬುಕ್ ಕೊಟ್ಟಿದ್ದಾರೆ. ನೈಸ್ ಕಲರಿಂಗ್ ಬುಕ್ ಈ ಥರ ಇರುತ್ತೆ. ಸೊ ದಿಸ್ ಇಸ್ ದಿ ಒನ್. ಆ್ಯಂಡ್ ನೆಕ್ಸ್ಟ್ ಇಷ್ಟು ಚಿಕ್ಕ ಕಿಟ್ಟಲ್ಲಿ ಎಷ್ಟೊಂದೆಲ್ಲ ಬುಕ್ಸ್ ಇಟ್ಟಿದ್ದಾರೆ. ನೆಕ್ಸ್ಟು ABC ಬುಕ್ ಅಂತ ಅಂದರೆ ABC ಬುಕ್ ಅಂತಂದ್ರೆ ಇವಾಗ A ಫಾರ್ ಆ್ಯಪಲ್ ಅವಾಗಲೇ ತೋರಿಸಿದ್ನಲ್ಲ, ಕಾರ್ಡ್ಸ್ ರೂಪದಲ್ಲಿತ್ತು. ಸೊ ಇದು ಬಂದ್ಬಿಟ್ಟು A ಅಕ್ಷರದಲ್ಲಿ ಏನೆಲ್ಲ ಸ್ಟಾರ್ಟ್ ಆಗುತ್ತೆ, ಏರೋಪ್ಲೇನ್, ಆ್ಯರೋ, ಈ ಥರ ಎಷ್ಟೊಂದು. ಬರೀ ಇವಾಗ ಕೆಲವು ಮಕ್ಕಳಿಗೆ A ಫಾರ್ ಆ್ಯಪಲ್ ಮಾತ್ರ ಗೊತ್ತಿರುತ್ತೆ, ಬಟ್ ಅದು ಏರೋಪ್ಲೇನ್ ಬರುತ್ತೆ, ಹ್ಯಾಂಟ್ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಈ ಥರ ಬುಕ್ನ ಕೊಟ್ಟಿದ್ದಾರೆ, ಸೊ ಕಲ್ತ್ಕೊಳ್ಳೋದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ಬಂದು ಅಪ್ಪರ್ ಕೇಸ್ ರೈಟಿಂಗ್. ಓಕೆ, ಬಿಗ್ ಲೆಟರ್ಸ್ ಅಪ್ಪರ್ ಕೇಸ್ ರೈಟಿಂಗ್ ಬುಕ್ ಕೊಟ್ಟಿದ್ದಾರೆ. ಫಸ್ಟು ಅಪ್ಪರ್ ಕೇಸ್ ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಎಲ್ಲ ಬಿಗ್ ಲೆಟರ್ಸ್. ಸೊ ಈ ಥರ ಹೋಮ್ ವರ್ಕ್ ಅಸೈನ್ಮೆಂಟ್ಸ್ಗೆಲ್ಲ ಕೊಡ್ತಾ ಇರ್ತಾರಲ್ಲ, ಸೊ ಅದನ್ನು ಮಾಡೋದಕ್ಕೆ ಅಂತ ಅದೊಂದು ಬುಕ್ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಸೊ ನಂಬರಿಂಗ್ ಕಲ್ತ್ಕೊಳ್ಳೋದಕ್ಕೋಸ್ಕರ ಈ ಥರ ಎಲ್ಲ ಕೊಟ್ಟಿದ್ದಾರೆ. 1 ಆ್ಯಪಲ್, 6 ಆ್ಯಪಲ್ಸ್, ಈ ಥರ ಎಲ್ಲ ಸ್ಟಾರ್ಸು, ಶೇಪ್ಸು. ಸೊ ನೈಸ್, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬರೆಯೋದಕ್ಕೂ ಕೂಡ ಎಲ್ಲ ಇದೆ, ನಂಬರಿಂಗ್ ಕಲ್ತ್ಕೊಳ್ಳೋದಕ್ಕೂ ಕೂಡ. ಸೊ ಇದೊಂದು ಸ್ಮಾಲ್ ಕಿಟ್ ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ಇಷ್ಟೊಂದೆಲ್ಲ ಬುಕ್ಸಸ್ ಇದೆ. ಸೊ ಓಕೆ, ಆ್ಯಂಡ್ ಇದಿಷ್ಟು ಆದಮೇಲೆ ಇನ್ನೂ 1-2 ಬುಕ್ ಏನೋ ಇದೆ. ಈ 2 ಬುಕ್ಸಸ್ನ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು 4 ಲೈನ್ಸ್ ಬುಕ್ ಕೊಟ್ಟಿದ್ದಾರೆ. ಮೇ ಬಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೋ ಏನೋ ಅನಿಸುತ್ತೆ, ಇನ್ನೂ ಹೇಳಿಲ್ಲ, ಸ್ಕೂಲಿಗೆ ತೊಗೊಂಡೋದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇದು ಬಂದು ನಂಬರಿಂಗ್ ಬಾಕ್ಸ್ ಇರೋ ಅಂಥದ್ದು 1 2 3 ಎಲ್ಲ ಬರೆಯೋದಕ್ಕೆ ಇದೊಂದು ಬುಕ್ ಕೊಟ್ಟಿದ್ದಾರೆ. ನೈಸ್. ಆ್ಯಂಡ್ ಈ ಎಲ್ಲ ಕಿಟ್ ಜೊತೆಗೆ ಇದು ಬಾಕ್ಸ್ ಕೊಟ್ಟಿದ್ದಾರೆ. ಅದೇ ಸ್ಟಿಕ್ಕರ್ಸ್ ಬರುತ್ತಲ್ಲ, ಲೇಡೀಸ್ ಎಲ್ಲ ಹಾಕೊಂತಾರಲ್ಲ, ಬಟ್ ಸ್ವಲ್ಪ ದೊಡ್ಡದಾಗಿದೆ. ಮೇ ಬಿ ಇದು ಕ್ರಾಫ್ಟ್ಸ್ಗೆಲ್ಲ ಯೂಸ್ ಮಾಡ್ಬೋದೇನೋ, ಅದಕ್ಕೆ ಇದೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಅಥವಾ ಮಿಸ್ ಆಗಿ ಬಂದಿದೆಯೋ ನನ್ನ ಕಿಟ್ಟಲ್ಲಿ, ನನ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಇದು ಕೊಟ್ಟಿದ್ದಾರೆ, ಬಟ್ ಆ್ಯಕ್ಚುಲಿ ಇದು ಕ್ರಾಫ್ಟ್ಸ್ಗೆ ಅನ್ಸುತ್ತೆ, ಯಾಕಂದರೆ ಕಲರ್ ಬಿಂದೀಸ್ ಇದೆ ಇದರಲ್ಲಿ. ಸೊ ಮೇ ಬಿ ಕ್ರಾಫ್ಟ್ಸ್ಗೆ ಅನ್ಸುತ್ತೆ ಯೂಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಒಂದು ಕಿಟ್ಟಲ್ಲಿ ಇದ್ದಿದ್ದ ಐಟಮ್ಸು. ಸೊ ಇದಿದ್ದು ಬುಕ್ಸು ಎಲ್ಲ ತೋರಿಸಿದ್ದೀನಿ. ಸೊ ಇದಿಷ್ಟು ನನ್ನ ಮಗಳ ಸ್ಕೂಲ್ನಲ್ಲಿ ಲಿಸ್ಟ್ ಕೊಟ್ಟಿದ್ದು. ಸೊ ಇದಿಷ್ಟು ಬುಕ್ಸ್ನ ತೊಗೊಂಬಂದಿದ್ದೀವಿ. ಆ್ಯಂಡ್ ಈ ಕಿಟ್ಟಲ್ಲಿ ಇದೆಲ್ಲ ಇತ್ತು. ತುಂಬ ಖುಷಿ ಆಯ್ತಾ ಮಗಳೇ? ನನ್ನ ಮಗಳು ಕ್ಯಾಮ್ರಾ ನೋಡ್ಕೊಂಡು ಕೂತಿದ್ದಾಳೆ. ನಮ್ಮಮ್ಮ ಯಾವ ರೀತಿ ಮಾತಾಡ್ತಾರೆ, ಸೊ ಏನೆಲ್ಲ ತೋರಿಸ್ತಾರೆ ಅಂದ್ಬಿಟ್ಟು ಕ್ಯಾಮ್ರಾ ನೋಡ್ಕೊಂಡು ಕೂತಿದ್ದಾಳೆ ಆ್ಯಕ್ಚುಲಿ.
ಸೊ ಇದಿಷ್ಟು ಬುಕ್ಸು ಮತ್ತೆ ಬಟ್ ಇದಿಷ್ಟು ಈ ಒಂದು ಕಿಟ್ಟಲ್ಲಿತ್ತು. ಬಟ್ ಇದಲ್ಲದೆ ಇನ್ನ 2 ಥಿಂಗ್ಸ್ ಪೆಂಡಿಂಗ್ ಇದೆ, ಅಂದ್ರೆ ಡ್ಯೂ ಇದೆ. ಅದು ಬಂದು ರೈಮ್ಸ್ ಮತ್ತೆ ಇನ್ನೊಂದು ಕ್ರಾಫ್ಟ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಬುಕ್ ಅಂತ. ಸೊ ಅವೆರಡು ಇನ್ನ ಡ್ಯೂ ಇದೆ. ಸೊ ಅದನ್ನ ಲೇಟರ್ ಆನ್ ಸ್ಕೂಲ್ಗೆ ಬಂದು ಕೊಡ್ತಾರಂತೆ. ಸೊ ಇದಿಷ್ಟು ಇವರ ನರ್ಸರಿಗೆ ಇದಿಷ್ಟು ಬುಕ್ಸ್ ಇರೋದು. ಸೊ ನೋಡಿದ್ರೆ ತಲೆ ಗಿರ್ರ ಅನ್ನತ್ತೆ. ನಾವೆಲ್ಲ ಓದ್ಬೇಕಾದ್ರೆ ಅಷ್ಟೊಂದು ಅನಿಸ್ಲಿಲ್ಲ, ಬಟ್ ಇವಾಗ ನಮಗೆ ಹಂಗೆ ಅನ್ನಿಸ್ತಾ ಇದೆ. ಇವರೆಲ್ಲ ಇಷ್ಟೆಲ್ಲ ಬುಕ್ಸ್ ಇಟ್ಕೊಂಡು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೆಲ್ಲ ಹೆಂಗಿರುತ್ತೋ ಅಂತ ಅನಿಸುತ್ತೆ. ಆ್ಯಂಡ್ ಸಪ್ನಾ ಬುಕ್ ಹೌಸ್ಗೆ ಹೋಗಿದ್ದಾಗ ನನಗೆ ತುಂಬಾ ಇಷ್ಟ ಆಯಿತು. ಕೆಲವು ಮಕ್ಕಳಿಗೆ ಕತೆ ಬುಕ್ ಎಲ್ಲ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಸೊ ಅದಕ್ಕೆ ಒಂದಷ್ಟು ಪರ್ಚೇಸ್ ಮಾಡ್ಕೊಂಬಂದೆ. ಇದಿಷ್ಟು ಬುಕ್ಸ್ ನಾನು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಕೊಂಬಂದಿರೋದು. ಇವಳಿಗೆ ಸ್ಟೋರಿ ಎಲ್ಲ ಹೇಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕನ್ನಡದಲ್ಲಿ ಒಂದಷ್ಟು ಬುಕ್ಸಸ್ ಮತ್ತೆ ಇಂಗ್ಲೀಷಲ್ಲಿ ಒಂದಷ್ಟು ಬುಕ್ಸಸ್ ತಂದಿದ್ದೀನಿ. ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಅವಳು ಕೂಡ ಮುಂದೆ ಹೋಗ್ತಾ ಹೋಗ್ತಾ ಅವಳೇ ಓದೋ ಥರ ಆದಾಗನೂ ಕೂಡ ಓದ್ಲಿ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಸದ್ಯಕ್ಕೆ ನಾನು ಓದ್ಬಿಟ್ಟು ಕತೆ ಹೇಳೋಣ ಅಂದ್ಬಿಟ್ಟು ಅವಳಿಗೆ ತೊಗೊಂಬಂದಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಸ್ಕೂಲಲ್ಲಿ ಕೇಳಿದ್ರು ಕ್ರೇಯಾನ್ಸ್ ಎಲ್ಲ ಹಾಕೊಳ್ಳೋದಕ್ಕೆ ಟ್ರಾನ್ಸ್ಪರೆಂಟ್ ಬಾಕ್ಸಸ್ ಬೇಕಾಗುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೆ ಟ್ರಾನ್ಸ್ಪರೆಂಟ್ ಬಾಕ್ಸ್ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ. ಸೊ ಇದು ಪರ್ಮನೆಂಟಾಗಿ ಸ್ಕೂಲಲ್ಲಿ ಇರುತ್ತೆ. ಪರ್ಮನೆಂಟಾಗಿ ಇನ್ ದಿ ಸೆನ್ಸ್ ಅವಳ ನರ್ಸರಿಯಲ್ಲಿ ಇರೋವರೆಗೂ ಈ ಬಾಕ್ಸ್ ಅಲ್ಲೇ ಇರುತ್ತೆ. ಯಾವಾಗ ಬೇಕೋ ಅಂದರೆ ಆವಾಗ ಅವಳ ಬಾಕ್ಸ್ನ ಅವಳೇ ಪಿಕ್ ಮಾಡಿಕೊಂಡು ಕ್ರೇಯಾನ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳೋ ಥರ. ಸೊ ಅದಕ್ಕೋಸ್ಕರ ಇದೊಂದು ಹೇಳಿದ್ರು ತೊಗೊಂಡಿದ್ದೀನಿ. ಸೊ ನಾನು ಸಪ್ರೇಟಾಗಿ ಬುಕ್ಸಸ್ ತೊಗೊಂಡಿದ್ದೀನಲ್ಲ, ಅದನ್ನು ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಹೇಳ್ತೀನಿ. ಏನೆಲ್ಲ ಬುಕ್ಸು ಆ್ಯಂಡ್ ಯಾವ್ಯಾವ ರೀತಿ ಸ್ಟೋರೀಸ್ ಇದೆ ಅಂತ ಅದನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತಾ ಹೋಗ್ತೀನಿ. ಐ ಥಿಂಕ್ ಇವತ್ತಿನ ವ್ಲಾಗ್ನಲ್ಲಿ ಈ ಒಂದು ಕಿಟ್ನಲ್ಲಿ ಏನೆಲ್ಲ ಇತ್ತು ಅಂತ ತೋರಿಸ್ದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಆ್ಯಂಡ್ ನಿಮಗೂ ಕೂಡ ಕ್ಯೂರಿಯಾಸಿಟಿನ ಇದ್ದಿದ್ದನ್ನು ನಾನು ಹೋಗ್ಲಾಡ್ಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಬಾಯ್, ಟೇಕ್ ಕೇರ್.